ಅಲ್ಲಲ್ಲೇ ಆಡ್ತಾ ಇದ್ದ ಸುಗ್ರೀವನ ಕಿವಿಗೆ ಜೋರಾಗಿ ಸೀಸ ಕಾಸಿದಂತೆ ಬಿದ್ದಿದೆ ಸದ್ದು. ವ್ಯಶುಷ್ಯತ, ಆ ಸದ್ದಿಗೆ ಒಣಗಿ ಹೋದ ಅಂತೆ. ಅಂದರೆ ಇದೊಂಥರ ಅಸಂಗತ್ಯ ಅಲಂಕಾರದ ಥರ. ಎಲ್ಲೋ ಕ್ರಿಯೆ ಎಲ್ಲೋ ಪ್ರತಿಕ್ರಿಯೆ ಅಂತ. ಶೋಷಣೆ ಆಗಬೇಕು ಅಂತಂದರೆ, ಒಣಗಬೇಕು ಅಂತಂದರೆ ಬಿಸಿಲು ಬರಬೇಕು. ಸದ್ದಿಗೆ ಒಣಗೋದ ಅಂತ ಅಂದರೆ ಅಷ್ಟು ಅವನಿಗೆ ಭಯ, ಆ ಬಿಳಿಚಿಕೊಳ್ಳುವುದು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಬಿಳಿಚಿಕೊಂಡ. ತಾರೆ ಪಕ್ಕದಲ್ಲಿದ್ದಾಳೆ. ಸುಗ್ರೀವ ನಿಧಾನಕ್ಕೆ ಅವಳ ಹತ್ರ ಕೇಳ್ತಾ ಇದ್ದಾನೆ. ಸಸಂಭ್ರಾಂತ ಮಾನಸ, ಉದ್ವಿಗ್ನನಾಗ್ಬಿಟ್ಟಿದ್ದಾನೆ, ಗಾಬರಿಯಾಗಿದೆ. ಅವನನ್ನು ಎದುರಿಸುವ ಬಗೆ ತಿಳಿತಾ ಇಲ್ಲ. ಕಿನ್ನು ತತ್ಕಾರಣಂ ಶುಭ್ರು ಪ್ರಕೃತ್ಯ ಮಧುಮಾನಸ ಸರೋಷ ಇವ ಸಂಪ್ರಾಪ್ತೋ ಏನಾಥಂ ರಾಘವಾನುಜ. ಲಕ್ಷ್ಮಣನನ್ನು ಯಾವತ್ತೂ ಕೂಡ ಈ ಥರ ಸಿಟ್ಟಿನ ರೂಪದಲ್ಲಿ ನೋಡಿಲ್ಲ. ಸೌಮ್ಯ ಅವನು, ಯಾವಾಗಲೂ ಸೌಮ್ಯ. ಹಾಗಿದ್ದರೂ ಪ್ರಕೃತಿಯಿಂದ ಮೃದು ಮನಸ್ಸಿನವನು. ಆದರೆ ಇವತ್ತಿಷ್ಟು ರೋಷ ಆವೇಶ ಎಲ್ಲಿಂದ, ಯಾಕೆ, ಏನು, ಇದನ್ನು ನಾನು ಎದುರಿಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ ನನಗೆ.